ಇದರ ಕುರಿತಾಗಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನವೆಂಬರ್ 21ರ ಡೆಡ್ಲೈನ್ ಕುರಿತಾಗಿ ಡಿಕೆಶಿ ಡೆಡ್ಲೈನ್ಗೆ ಸಚಿವ ಎಚ್ ಸಿ ಮಹದೇವಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವ್ಯಂಗ್ಯವಾಗಿ ರಿಯಾಕ್ಟ್ ಮಾಡಿದ್ದಾರೆ. ದೊಡ್ಡವರ ವಿಷಯ ನನಗೇನು ಗೊತ್ತಾಗುತ್ತೆ ಸರ್, ಡಿಕೆಶಿ ಅವರು ಡೆಡ್ಲೈನ್ ಕೊಟ್ಟಿದ್ದು ನನಗೆ ಹೆಂಗೆ ಗೊತ್ತಾಗುತ್ತೆ? ಸಿಎಂಗೆ, ಅಧ್ಯಕ್ಷರು, ವರಿಷ್ಠರಿಗೆ ಗೊತ್ತಿರುವಂತಹ ವಿಷಯ ಅದು. ಇದು ಅವರ ರಿಯಾಕ್ಷನ್. ಮತ್ತೊಂದು ಕಡೆಯಲ್ಲಿ ದಲಿತ ಸಿಎಂ ವಿಚಾರವಾಗೂ ಕೂಡ ಅವರು ಮಾತನಾಡಿದ್ದಾರೆ. ಆ ಹೋರಾಟ ನಿರಂತರವಾಗಿದೆ ಅಲ್ವಾ, ಮುಂದೆ ಕೂಡ ಆ ಹೋರಾಟ ಮುಂದುವರಿಯುತ್ತೆ, ಯಾವಾಗ ತೀರ್ಮಾನ ಆಗುತ್ತೋ ನಮ್ಮ ಹೈಕಮಾಂಡ್ ಬಿಟ್ಟಿದ್ದು ಅಂತ ಹೇಳಿ ಇದರ ಕುರಿತಾಗೂ ಕೂಡ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ರಿಯಾಕ್ಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರೇನೋ ಪವರ್ ಶೇರಿಂಗ್ ವಿಚಾರವಾಗಿ ಡೆಡ್ಲೈನ್ ಕೊಟ್ಟಿದ್ದಾರೆ, ನವೆಂಬರ್ 21ರೊಳಗಡೆ ಮಾಡಬೇಕು ಅಂತ. ಸರ್ ಅದು ನನಗೆ ಹೆಂಗ್ ಗೊತ್ತು ಸರ್, ದೊಡ್ಡ ವಿಷಯ ನನ್ಗೇನು ಗೊತ್ತಾಗುತ್ತೆ? ಅದು ಚೀಫ್ ಮಿನಿಸ್ಟರು, ನಮ್ಮ ಅಧ್ಯಕ್ಷರು, ಹೈಕಮಾಂಡ್ ಗೊತ್ತಿರೋ ವಿಷಯ ಸರ್. ಜೊತೆಗೆ ಇದುವರೆಗೆ ರಾಜ್ಯದಲ್ಲಿ ಅಧಿಕಾರ ಸಿಗದ ಶೋಷಿತ ಸಮುದಾಯಗಳು, ಅದು ದಲಿತ ಸಮುದಾಯ ಇರ್ಬೋದು, ಆ ಒಂದು ಕ್ಲೈಮ್ ಇದ್ದೇ ಇರುತ್ತಾ ಸರ್? ಆ ಹೋರಾಟ, ಅಂಬೇಡ್ಕರ್ ಹೋರಾಟ ನೋಡಿದ ಮೇಲೆ ಅದು ಇದ್ದೇ ಇದೆಯಲ್ವಾ? ಈ ವರ್ಗಗಳಿಗೆ ಶಕ್ತಿ ತುಂಬಬೇಕು ಅನ್ನೋದೇ ಅಂಬೇಡ್ಕರ್ ಸಿದ್ಧಾಂತ ಹೋರಾಟ. ಅದು ಯಾವ 1924 ಆಗ್ತದೆ ಬಯಸ್ಕೊತ ಹಿತಕಾರಣಿ ಸಭೆ ಮಾಡಿದ್ರು 100 ವರ್ಷಗಳ ಹಿಂದೆ. ಆ ಮಾಡದ ಉದ್ದೇಶನೇ ಹೋರಾಟಕ್ಕೆ, ಶೈಕ್ಷಣಿಕ, ಔದ್ಯೋಗಿಕ, ಆರ್ಥಿಕ, ರಾಜಕೀಯ ಅವಕಾಶಗಳಿಗೆ. ಅದು ಇದ್ದೇ ಇದೆ. ಸಂವಿಧಾನಬದ್ಧವಾಗಿ ನಡೆದುಕೊಳ್ಳುವ ಮಹದೇವಪ್ಪನವರು ಸದಾ ಹೋರಾಟದಲ್ಲಿ ಇರ್ತಾರೆ, ಮಾಡ್ತೀರಿ. ಇದ್ದೇ ಇರುತ್ತೆ, ಅದು ಹೋರಾಟ ಇದ್ದೇ ಇರ್ತದೆ. ಈ ಬಾರಿ ಆಗ್ಬೇಕು ಸಿಎಂ ಸ್ಥಾನ. ಇದು ಹೋರಾಟ ಮುಂದುವರಿತದೆ. ಅದು ಯಾವಾಗ ತೀರ್ಮಾನ ಅದು ಹೈಕಮಾಂಡ್ ಬಿಟ್ಟಿರೋ ರಾಜಕೀಯ ಪಕ್ಷ ನೋಡಿ, ಹೋರಾಟ ಅಂತೂ ಇದ್ದೇ ಇರ್ತದೆ. ಅದು ನಿರ್ಣಯ ಆಗೋದು ಹೈಕಮಾಂಡ್ ಆಗ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.